ವಾರಕ್ಕೊಮ್ಮೆಯಾದರೂ ಈ ದೀಪವನ್ನು ಒಂದ್ಸಲ ಹಚ್ಚಿ. ನಿಮ್ಮ ಮನೆಗಳಲ್ಲಿ ಸೊಳ್ಳೆಗಳು ಹಲ್ಲಿಗಳು ಜಾಸ್ತಿ ಆಗ್ತಾ ಇದೆಯಾ? ಎಷ್ಟೇ ಕೆಮಿಕಲ್ ಲಿಕ್ವಿಡ್ಗಳನ್ನು ಹಾಕಿದರೂ ಕಡಿಮೆ ಆಗ್ತಾ ಇಲ್ವಾ? ಹಾಗಿದ್ರೆ ಹೀಗೆ ನ್ಯಾಚುರಲ್ ಆಗಿರುವ ರೆಮಿಡಿನ ಟ್ರೈ ಮಾಡಿ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ನಿಮ್ಮ ಹತ್ರ ಯಾವುದಾದ್ರೂ ಎಕ್ಸ್ಪೈರಿ ಆಗಿರುವ ಮಾತ್ರೆ ಯಾವುದಾದ್ರೂ ಪರವಾಗಿಲ್ಲ, 2 ಮಾತ್ರೆ ನಾನು ತೊಗೊಂಡಿದ್ದೀನಿ. ಡೋಲೋನಾದರೂ ತೊಗೊಳ್ಬೋದು. ಕಾಳುಮೆಣಸು ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು ಬೇಕಾಗುತ್ತೆ. 4 ರಿಂದ 5 ಲವಂಗ ಬೇಕಾಗುತ್ತೆ. ಇದೆಲ್ಲದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಇದು 3 ಸ್ಟ್ರಾಂಗ್ ಆಗಿರೋದ್ರಿಂದ ಲವಂಗ ಮತ್ತು ಕಾಳುಮೆಣಸು ಈ ಕೆಲವೊಂದು ಜಿರಳೆ ಹಲ್ಲಿಗಳಿಗೆ ಒಂದು ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು. ಇವಾಗ ನೋಡಿ, ತರಿಯಾಗಿ ಪುಡಿಯಾಗಿದೆ. ಈಗ ಈ ಪುಡಿನ ನೀರು ಹಾಕಿರುವ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತರಿಯಾಗಿ ಪುಡಿ ಮಾಡಿದರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಲಿಕ್ವಿಡ್, ವಿಮ್ ಲಿಕ್ವಿಡ್ ಇದ್ರೂ ಪರವಾಗಿಲ್ಲ. ನಾನಿಲ್ಲಿ ಲೈಜಾಲನ್ನು ಸ್ವಲ್ಪ ಲೈಜಾಲನ್ನು ಹಾಕ್ಕೊಂಡಿದ್ದೀನಿ, ಒಂದು 1/4 ಚಮಚದಷ್ಟು. ಜಿರಳೆಗೆ ಹಲ್ಲಿಗಳಿಗೆ ಮನೆಮದ್ದು ಸಿಂಪಲ್ಲಾಗಿ ರೆಡಿ ಆಯಿತು ನೋಡಿ. ಈಗ ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸ್ಪ್ರೈ ಬಾಟಲಿಗೆ ಹಾಕ್ಕೊಳ್ಬೇಕಂದ್ರೆ ಫಿಲ್ಟ್ರ್ ಮಾಡಿ ಹಾಕ್ಕೋಬೇಕು. ನೋಡಿ, ನಾನೊಂದು ಚಿಕ್ಕದಾಗಿರುವ ಸ್ಪ್ರೈ ಬಾಟಲನ್ನ ತೊಗೊಂಡಿದ್ದೀನಿ. ಇದು ಕಿಚನಲ್ಲಿ ಸಿಂಕಲ್ಲಿ ಅಥವಾ ಸಿಂಕ್ ಕೆಳಗಡೆ ನಮಗೆ ಸ್ಪ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮಿಕ್ಕಿರೋ ಲಿಕ್ವಿಡನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಹತ್ರ ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಏನಾದರೂ ಇದ್ದರೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಬಿಡಿ. ಇದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಟ್ಬಿಡೋಣ. ನೆನೆದು ಆದಮೇಲೆ ಈ ರೀತಿ ಉಂಡೆ ಆಕಾರದಲ್ಲಿ ಒಂದು ಪೇಪರ್ ಸಪ್ರೇಟಾಗಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದನ್ನು ಸಿಂಕ್ ಕೆಳಗಡೆ ಅಲ್ಲಿ ಈ ರೀತಿಯಾಗಿ ನಾವು ಪೇಪರಲ್ಲಿ ಈ ನೀರಲ್ಲೇ ಅದ್ದಿ ಇಡೋದ್ರಿಂದ ಇದರ ಸ್ಮೆಲ್ಲಿಗೆ ಒಂದು ಜಿರಳೆಗಳು ಕೂಡ ಬರೋದಿಲ್ಲ. ಈ ರೀತಿಯಾಗಿ ಮತ್ತು ಬಾಕ್ಸ್ ಎಲ್ಲಿ ನಾವು ಐಟಮ್ಸ್ನೆಲ್ಲ ಜಾಸ್ತಿ ಇಟ್ಟಿರ್ತೀವಿ ಅಂಥ ಜಾಗದಲ್ಲಿ ಒಂದೊಂದು ಪೀಸನ್ನು ನಾವು ಇಡ್ಬೋದು. ಟಿಶ್ಯೂ ಪೇಪರ್ನಾದರೂ ತೊಗೊಳ್ಬೋದು. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಸ್ಪ್ರೈಯನ್ನು ಮೊದಲು ವಾಶ್ ಬೇಷನಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ರಾತ್ರಿ ಮಲಗುವ ಟೈಮಲ್ಲಿ ಈ ರೀತಿ ಸಿಂಕಲ್ಲಿ ನೋಡಿ ಈ ಹೋಲ್ಸಲ್ಲಿ ನಾವು ಈ ಲಿಕ್ವಿಡನ್ನು ಹಾಕ್ಕೊಳ್ಬೇಕು. ಡೈಲಿ ರಾತ್ರಿ ಈ ಲಿಕ್ವಿಡನ್ನು ನಾವು ಹಾಕೋದ್ರಿಂದ ಆ ಒಂದು ಜಾಗದಿಂದ ಒಂದು ಸಣ್ಣ ಸಣ್ಣ ಹುಳಗಳು ಕೂಡ ಬರೋದಿಲ್ಲ. ಇಲ್ಲಿಂದನೇ ಜಾಸ್ತಿ ಜಿರಳೆಗಳು ಬರೋದ್ರಿಂದ ನಾವು ಈ ಒಂದು ಜಾಗನ ನೀಟಾಗಿ ನಾವು ಗಮನ ಕೊಡಬೇಕಾಗತ್ತೆ. ಈ ಒಂದು ಲಿಕ್ವಿಡನ್ನು ಮಾಡಿಟ್ಕೊಂಡ್ರೆ ನಾವು ಯಾವಾಗೂ ನಾವು ಮನೆಯಲ್ಲಿ ನ್ಯಾಚುರಲ್ ಆಗಿ ಲಿಕ್ವಿಡನ್ನು ಒಂದು ಜಿರಳೆಗಳಿಗೆ ಯೂಸ್ ಮಾಡ್ತಾ ಇರ್ಬೋದು. ಮತ್ತು ಇದೇ ಲಿಕ್ವಿಡಲ್ಲಿ ಕೌಂಟರ್ ಟಾಪ್ ಮತ್ತು ಗ್ಯಾಸ್ ಅಡಿಗೆ ಎಲ್ಲ ಕಡೆನೂ ಇದನ್ನು ಸ್ವಲ್ಪ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಕ್ಲೀನ್ ಮಾಡೋದ್ರಿಂದ ಇದರ ಸ್ಮೆಲ್ಲಿಗೂ ಕೂಡ ಒಂದು ನೊರ್ಜೆಗಳಾಗಿರ್ಬೋದು, ಜಿರಳೆ ಮರಿಗಳಾಗಿರ್ಬೋದು, ಒಂದು ಕೂಡ ನಿಮ್ಮ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ. ಪೇಪರಲ್ಲಿ ಅದ್ದಿರುವ ಲಿಕ್ವಿಡ್ ಉಂಡೆಗಳನ್ನು ಮಾಡಿ ತೊಗೊಂಡಿದ್ದೀನಿ. ಅದನ್ನು ನೋಡಿ ಈ ರೀತಿ ಗ್ಯಾಸ್ ಅಡಿಭಾಗದಲ್ಲಿ ನಾವು ಇಟ್ಟು ಬೆಳಗ್ಗೆ ಇದನ್ನು ಡಸ್ಟ್ಬಿನ್ನಿಗೆ ನಾವು ಎತ್ತಾಕ್ಬೋದು. ಇದರ ಸ್ಮೆಲ್ ಬರ್ತಾ ಇರುತ್ತೆ. ಇಲ್ಲಿ ಕೂಡ ಇದರ ಸ್ಮೆಲ್ಲಿಗೆ ಒಂದು ಜಿರಳೆ ಮರಿ ಕೂಡ ಬರೋದಿಲ್ಲ. ಮತ್ತು ಸಿಂಕ್ ಕೆಳಗಡೆ 2-3 ಪೀಸನ್ನು ಇಟ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಘಾಟಕ್ಕೂ ಕೂಡ ನಾವು ಒಂದು ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು. ಈ ಈರುಳ್ಳಿ ಮೇಲ್ಭಾಗದಲ್ಲಿ ಸ್ವಲ್ಪ ಪೇಸ್ಟನ್ನು ಹಚ್ಕೊಂಡಿದ್ದೀನಿ. ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ ಆ ಕೋಲ್ಗೇಟ್ ಪೇಸ್ಟನ್ನು ತೊಗೊಳ್ಳಿ. ನೋಡಿ, ಸ್ವಲ್ಪ ಪೇಸ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ಕೈಯಿಂದ ಮಾಡ್ಕೊಂಬಿಟ್ಟು ನಂತರ ಒಂದು 3 ರಿಂದ 4 ಲವಂಗನ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದರ ಘಾಟಂತೂ ತುಂಬ ಚೆನ್ನಾಗಿರುತ್ತೆ. 2 ದಿನ 3 ದಿನಕ್ಕೊಂದ್ಸಲ ಈ ಒಂದು ಹೊಗೆನ, ಇದೊಂದು ದೀಪನ ನಾವು ಉರಿಸ್ತಾ ಇರಬೇಕು. ನಾನಿಲ್ಲಿ 3 ಕರ್ಪೂರನ ಮೇಲಿಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ದೀಪವನ್ನು ಹಚ್ಕೊಳ್ಬೇಕು. ಇದಕ್ಕೆ ಮಾತ್ರ ಒಂದು ಸೊಳ್ಳೆ ಕೂಡ ಇರೋದಿಲ್ಲ. ಈ ಘಾಟಿಗೆ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇರುತ್ತೆ. 2 ದಿನ 3 ದಿನಕ್ಕೊಂದ್ಸಲ ಈ ಥರ ಹೊಗೆನ ನಾವು ಮನೆಯಲ್ಲಿ
ಹಾಕೊಳ್ಳೋದ್ರಿಂದ, ಈ ಥರ ದೀಪವನ್ನು ಹಚ್ಚೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಜೊತೆಗೆ ಸಣ್ಣ ಸಣ್ಣ ನೊರ್ಜೆಗಳು, ಜಿರ್ಲೆಗಳಾಗಿರ್ಬೋದು, ನುಸಿಗಳು ಒಂದು ಕೂಡ ಇರೋದಿಲ್ಲ. ದುಡ್ಡು ಖರ್ಚು ಮಾಡಿ ಹೊರಗಡೆಯಿಂದ ತಂದು ಸುಮ್ಮನೆ ಹಣವನ್ನು ವ್ಯರ್ಥ ಮಾಡೋದು ಬದಲು ಈ ರೀತಿಯಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಸೊಳ್ಳೆಗಳನ್ನು, ಜಿರ್ಲೆಗಳನ್ನು ನಾವು ಆರಾಮಾಗಿ ಹೋಗಲಾಡಿಸ್ಬೋದು. ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಮತ್ತೆ ಒಂದು ನೀವೇ ಕಮೆಂಟ್ ಹಾಕ್ತೀರಾ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ದೀಪವನ್ನು ಅಡುಗೆ ಮನೆಯಲ್ಲಿ ನೋಡಿ ಈ ರೀತಿ ಲೈಟನ್ನು ಆಫ್ ಮಾಡಿ ಈ ದೀಪವನ್ನು ಉರಿಸೋದ್ರಿಂದ ಈ ಹೊಗೆ ಕೂಡ ಚೆನ್ನಾಗಿ ಒಂದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಮತ್ತು ಒಂದು ಕೂಡ ಇದ್ರೂ ಮತ್ತೆ ಅದು ವಿಂಡೋಸ್ ಬಾಗಿಲು ಓಪನ್ ಮಾಡಿದರೆ ಎಲ್ಲವೂ ಹೊರಟೋಗುತ್ತೆ ಸೊಳ್ಳೆಗಳು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ 2 ಯೂಸ್ಫುಲ್ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.